ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದರೆ ನಾನು ಸ್ವೀಕಾರ ಮಾಡುತ್ತೇನೆ. ಬಹಳಷ್ಟು ಹಣ ಖರ್ಚು ಮಾಡಿ ಸಮರ್ಪಣೆ ಮಾಡಿದರೆ ಸ್ವೀಕಾರ ಮಾಡುತ್ತೇನೆ ಅನ್ನಲಿಲ್ಲ. ಬಹಳ ಶ್ರಮಪಟ್ಟು ಮಾಡಿದರೆ ಸ್ವೀಕಾರ ಮಾಡುತ್ತೇನೆ ಅಂದಿಲ್ಲ ಕೃಷ್ಣ. ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ ಸ್ವೀಕಾರ ಮಾಡುತ್ತೇನೆ ಎಂದಿದ್ದಾನೆ. ಹಾಗಾದರೆ ನಾವು ಮಾಡಿದ ಪೂಜೆ ಇದು ಸರಿಯಾಯಿತು ಅಂತಂದುಕೊಳ್ಳಬೇಕಾದದ್ದು ದೇವರು ಸ್ವೀಕಾರ ಮಾಡಿದರೆ, ದೇವರು ಸ್ವೀಕಾರ ಮಾಡೋದು ನಾವು ಭಕ್ತಿಯಿಂದ ಮಾಡಿದರೆ. ಹಾಗಾದರೆ ನಾವು ಪರಿಶೀಲನೆ ಮಾಡಿಕೊಳ್ಳಬೇಕಾದದ್ದು ಅಕ್ಕಪಕ್ಕ ಇರುವ ವೈಭವಗಳಿಂದ ಅಲ್ಲ, ವೈಭವಗಳನ್ನು ಪರಿಶೀಲನೆ ಮಾಡಿಕೊಳ್ಳೋದಲ್ಲ, 4 ಜನರ ಮೆಚ್ಚುಗೆಯನ್ನಲ್ಲ, ಎಷ್ಟು ಜನ ಬೇಷಂದ್ರು ಅಂತ ನೋಡಿಕೊಳ್ಳೋದಲ್ಲ, ಒಳಗೆ ನೋಡಿಕೊಳ್ಳಬೇಕು. ನನ್ನೊಳಗೆ ಭಕ್ತಿ ಎಷ್ಟಿದೆ, ನನಗೆ ಅನುಸಂಧಾನ ಎಷ್ಟು ಬಂತು, ಏಕಾಗ್ರತೆ ಎಷ್ಟಿತ್ತು, ಭಕ್ತಿ ಎಷ್ಟಿತ್ತು, ಪ್ರೀತಿ ಎಷ್ಟಿತ್ತು ದೇವರಲ್ಲಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಗ ನನ್ನ ಪೂಜೆ ಸರಿ ಆಯಿತಾ ಇಲ್ಲ ಅಂತ ನಾನೇ ನಿರ್ಣಯ ಮಾಡ್ಕೊಳ್ಬೋದು. ಇದನ್ನು ಯಾರು ಬೇರೆಯವರು ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಭಕ್ತಿ ಇದು ನನಗೇ ಗೊತ್ತಾಗೋದು. ಜನಗಳಿಗೆ ಕಾಣಿಸುವುದು ಮೈ, ಮನಸ್ಸಲ್ಲ. ಮೈ ಮಾತ್ರ ಕಾಣಿಸ್ತದೆ. ಆ ಮೈಯನ್ನು ಮಾತ್ರ ತೋರಿಸಿ